ಎಲ್ಲರಿಗೂ ನಮಸ್ಕಾರ. ಚಾರ್ಟ್ಲೆನ್ಸ್ ಚಾನಲ್ಗೆ ಸ್ವಾಗತ. ಸೊ ಮೊದಲಿಗೆ ನ್ಯಾಸ್ಡಾಕ್ ನೋಡೋಣ. ಚಾರ್ಟ್ ಆ್ಯಕ್ಚುಲಿ ನೋಡ್ಬೋದು, ನ್ಯಾಸ್ಡಾಕ್ ಏನೊಂದು ಫ್ಯೂ ಡೇಸ್ ಒಂದು ಫಾಲ್ ಕೊಟ್ಟಿತ್ತು. ನಾನೇನು ಬೌನ್ಸ್ ಆಗಿದೆ ಇದು. ಸೊ ನಾನು ಈ ಗ್ಯಾಪ್ನ ಕ್ರೂಷಲಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಜಸ್ಟ್ ಎ ಮೂಮೆಂಟ್. ಈ ಗ್ಯಾಪ್ ಏನಿದೆ ಇದು ಕವರ್ ಆಗಬೇಕು ಕಂಪ್ಲೀಟಾಗಿ. ಸೊ ಇದರಿಂದ ಒಂದು ಇದು ಬ್ರೇಕ್ ಆದರೆ ಡೆಫಿನೆಟ್ಲಿ ಒಂದು ಅಪ್ಸೈಡ್ ಹೋಗ್ಬೋದು. ಸೊ ಇವನ್ ನಾನು US ಮಾರ್ಕೆಟ್ ಆ್ಯಕ್ಟಿವ್ ಟ್ರೇಡ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇಂಡಿಯನ್ ಮಾರ್ಕೆಟ್ ಸ್ಟ್ರಕ್ಚರಲ್ಲಿ ತುಂಬ ವೀಕ್ ಇದೆ. ಸೊ ಆಬ್ವಿಯಸ್ಲಿ ಹೆಲ್ತಿ ಎನ್ವೈರ್ಮೆಂಟ್ ಎಲ್ಲ ಟ್ರೇಡ್ ಮಾಡೋಕ್ಕೆ, ಅದಕ್ಕೆ ನಾನು US ಮಾರ್ಕೆಟ್ ಕ್ಲೋಸಾಗಿ ಟ್ರ್ಯಾಕ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಯಾವ ಥರ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ನಾವು ನಿಫ್ಟಿ ನೋಡೋದಾದರೆ, ಆಬ್ವಿಯಸ್ಲಿ ನಿಫ್ಟಿ ಕಂಪ್ಲೀಟ್ ವೀಕ್ ಆಗೇ ಇದೆ. ನಥಿಂಗ್ ಮಚ್ ಏನು ಹೇಳೋ ಥರ ಇಲ್ಲ ಸದ್ಯಕ್ಕೆ. ಇಲ್ಲೊಂದು ಬಾಟಮ್ ಫಾರ್ಮೇಷನ್ ಆಗಲಿ, ಆಮೇಲೆ ಬೇಕಾದ್ರೆ ಟೆಸ್ಟ್ ಪೊಸಿಷನ್ಸ್ ತೊಗೊಳ್ಳೋಣ. ಅಲ್ಲಿವರೆಗೂ ತುಂಬ ವಾಲಟೈಲ್ ಇದೆ. ಸೊ ಯಾವುದೇ ಕಾರಣಕ್ಕೂ ದುಡ್ಡು ಲಾಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಜಸ್ಟ್ ಅಬ್ಸರ್ವ್ ಮಾಡಿ, ಸ್ವಲ್ಪ ಸೈಡ್ ವೈಸ್ ಇಲ್ಲಿ ಬಾಟಮ್ ಫಾರ್ಮೇಷನ್ ಆಗಲಿ, ಆಮೇಲೆ ಬೇಕಾದ್ರೆ ಪೊಸಿಷನ್ ಟ್ರೈ ಮಾಡೋಣ. ಸೊ ಡೆಫಿನೆಟ್ಲಿ ನಾಟ್ ಎ ಮಾರ್ಕೆಟ್ ಟು ಟ್ರೇಡ್ ಅಂತ ಹೇಳ್ಬೋದು. ಅದಕ್ಕೆ ನಾನು ಟ್ರೇಡ್ ಮಾಡ್ತಾಯಿಲ್ಲ ಅಗ್ರೆಸಿವ್ ಆಗಿ, ಅಥವಾ ಇಂಟ್ರಾಡೇ ಫ್ಯೂಟ್ರೇಜ್ ತೊಗೊತೀನಿ ಏನೂ ಮಾಡ್ತಾಯಿಲ್ಲ. ಸೊ ನಂದೇನು ಕ್ರೂಡ್ ಆಯಿಲ್ ಪೊಸಿಷನ್ ಇತ್ತು ಅದನ್ನು ನೋಡೋಣ. ಜಸ್ಟ್ ಎ ಮೂಮೆಂಟ್. ಸೊ ಕ್ರೂಡ್ ಆಯಿಲ್ ಕೂಡ ತುಂಬ ವಾಲಟೈಲ್ ಆಗಿದೆ. ಡೆಫಿನೆಟ್ಲಿ ನಾನು ಎಂಟ್ರಿ ಪ್ರೈಸ್ಗಿಂತ ಅಬೋನ ಇದೆ. ನಾನು ಸ್ಟಾಪ್ ಲಾಸ್ ಕೂಡ ಹೊಡೆದಿಲ್ಲ ಇನ್ನು. ಸೊ ತುಂಬ ವಾಲಟೈಲ್ ಆಗಿದೆ. ಸೊ ಹುಷಾರಾಗಿರಿ, ಏನಾದರೂ ತುಂಬ ಅದರಿಂದ ಅಗ್ರೆಸಿವ್ ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಓವರಾಲ್ ಕಾಂಟ್ಯಾಕ್ಟ್ ಸ್ಟಿಲ್ ನೋ ಟ್ರೇಡ್ ಝೋನಲ್ಲೇ ಇದ್ದೀವಿ. ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಬೇಡಿ. ಜಸ್ಟ್ ಬಾಟಮ್ ಫಾರ್ಮೇಷನ್ ಆಗಲಿ ನಿಫ್ಟಿ ಲೆವೆಲ್ಸಲ್ಲಿ, ಆಮೇಲೆ ಬೇಕಾದ್ರೆ ಟೆಸ್ಟ್ ಪೊಸಿಷನ್ ತೊಗೊಳ್ಳೋಣ. ಸೊ ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ಗುಡ್ ಡೇ.